ತುಂಬ ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಲ್ಲಿ ಬಂದು ಸೇರಿದ್ದೀರಿ. ಒಂದು ಭಾರತದ ಶಿಕ್ಷಣ ಇದೆಲ್ಲ ಇವತ್ತು ನಾವು ತಿಳ್ಕೊಂಡಷ್ಟು ಸರಳವಾಗಿ ಮತ್ತು ಸುಲಭವಾಗಿ ಇಲ್ಲ. ಅದು ಯಾಕೆಂದರೆ ಇಡೀ ಜಗತ್ತಿನ ವಿದ್ಯಾರ್ಥಿಗಳ ಮುಂದೆ ಬಹಳ ದೊಡ್ಡದೊಂದು ಸವಾಲು ಇದೆ. ಆ ಸವಾಲು ಏನಂತಂದರೆ ನೀವು ಸೋಲಿಸಬೇಕಾಗಿರೋದು ಅಥವಾ ನೀವು ಗೆಲ್ಲಬೇಕಾಗಿರೋದು ನಿಮ್ಮ ಜೊತೆ ಕಂಪೀಟ್ ಮಾಡ್ತಿರೋಂಥ ಇನ್ನೊಂದು ಮನುಷ್ಯ ಜೀವವನ್ನಲ್ಲ. ಈಗ ನೀವು ವಿದ್ಯಾರ್ಥಿಗಳು ಮತ್ತು ಯುವ ಜನರು ಮುಖ್ಯವಾಗಿ ಡಿಫೀಟ್ ಮಾಡಬೇಕಾಗಿರೋದು ಅಥವಾ ಅದರ ಮೇಲೆ ಗೆಲ್ಲಬೇಕಾಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ಒಂದು ಮಿಷನ್ ಮೇಲೆ. ಬಹಳ ಜಗತ್ತಿನ ಬಗ್ಗೆ ಅಥವಾ ಅನೇಕ ವಿಚಾರಗಳ ಬಗ್ಗೆ ಕುತೂಹಲಗಳು ಇರಲಿಲ್ವೋ ಅವರಿಗೆ ಕನಸುಗಳೇ ಇರೋದಿಲ್ಲ. ಕುತೂಹಲ ಮತ್ತು ಕನಸು ವಿಜ್ಞಾನದ ಎರಡು ಬಹಳ ಮುಖ್ಯವಾಗಿರುವಂಥ ಡೈಮೆನ್ಷನ್ಸ್ ಅವು. ಆಗಿದ್ದಾಗ ಮಾತ್ರ ಅನ್ವೇಷಣೆ ಕಡೆಗೆ ಹೋಗಿ ಶುರು ಮಾಡ್ತೀವಿ. ನಾವು ಲ್ಯಾಬೊರೇಟರಿಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ತರ್ಕ ಮತ್ತು ಪ್ರಯೋಗ ವಿಜ್ಞಾನದ ಇನ್ನೆರಡು ಡೈಮೆನ್ಷನ್ಸ್, ಲಾಜಿಕ್ ಮತ್ತು ಎಕ್ಸ್ಪೆರಿಮೆಂಟ್. ಆ ಎರಡನ್ನೂ ಕೂಡ ಮೊಬೈಲ್ ಕಿತ್ಕೊಳ್ತಾ ಇದೆ ಇವತ್ತು. ಹಾಗಾಗಿ ಒಂದು ಇಲ್ಲಿ ತುಂಬ ಜನ ಪೋಷಕರಿದ್ದಾರೆ. ಜೊನಾಥನ್ ಹೈಟ್ ಅಂತ ಹೇಳಿ ಅಮೆರಿಕದ ಬಹಳ ದೊಡ್ಡ ಸೈಕಾಲಜಿಸ್ಟ್, ಅವನು ಆಂಗ್ಸಿಯಸ್ ಜನರೇಷನ್ ಅಂತ ಹೇಳಿ ಇತ್ತೀಚೆಗೆ ಒಂದು ಪುಸ್ತಕ ಬರೆದ ಅವನು ಅಂತ. ದಯಮಾಡಿ ನೀವು ಓದಿ ಮಕ್ಕಳ ಜೊತೆ ಆಗುತ್ತೆ ಅನ್ನೋದು ಒಂದು ದೊಡ್ಡದಾದಂಥ ಒಂದು ಮಿತ್ತು, ಅಂದರೆ ತಪ್ಪು ಕಲ್ಪನೆ ನಮ್ಮ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದಾಗುತ್ತೆ. ಪ್ರಿಯ ಬಂಧುಗಳೇ, ನನ್ನ ಬ್ಯಾಚಲ್ಲಿ ನಾವು 90 ಜನ IPS ಅಧಿಕಾರಿಗಳಿದ್ವಿ. ಇದರಲ್ಲಿ IAS IPS ಅಥವಾ ದೊಡ್ಡ ಇಂಡಸ್ಟ್ರಿಯ ಮಕ್ಕಳುಗಳು ಯಾರೂ ಇರಲಿಲ್ಲ. ತುಂಬ ಶ್ರೀಮಂತರ ಮಕ್ಕಳುಗಳು ಯಾರೂ ಇರಲಿಲ್ಲ. ಕನ್ನಡ ಮಾಧ್ಯಮದಲ್ಲೂ ಕೂಡ ಇವತ್ತು ಪರೀಕ್ಷೆಯನ್ನು ಬರೀಬೋದು. ಕೋಚಿಂಗ್ ಇಲ್ದಲೇ ಬಂದಂಥವ್ರು ಸಾಕಷ್ಟು ಜನ ಇದ್ದರು. ಮತ್ತು ಮಧ್ಯಮ ಅಥವಾ ಬಡ ಕುಟುಂಬಗಳಿಂದ ಬಂದಂಥವರೇ ಸಾಕಷ್ಟು ಜನ ಇದ್ದರು. 97 IPS ಅಧಿಕಾರಿಗಳಲ್ಲಿ 84 IPS ಅಧಿಕಾರಿಗಳು ಮೊದಲೇ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನೀವೇನೇನು ತಿಳ್ಕೊಂಡಿದ್ದೀರಿ ತಪ್ಪು ಕಲ್ಪನೆಗಳು ಎಲ್ಲವೂ ಕೂಡ ಸುಳ್ಳು. ಇದಕ್ಕೇನು ಬೇಕಾಗಿರೋದು? ಮೊದಲೇದಾಗಿ ಬೇಕಾಗಿರೋದು ಒಂದು ಡಿಗ್ರಿ. ಯಾವುದೇ ಡಿಗ್ರಿ, ಅದಕ್ಕೆ ಕರೆಸ್ಪಾಂಡೆನ್ಸ್ ಅಲ್ಲಾರು ಮಾಡಿರಿ ಅಥವಾ ನೀವು ಇಂಜಿನಿಯರಿಂಗ್ ಮಾಡಿರಿ, ಡಾಕ್ಟರೇಟ್ ಆರು ಮಾಡಿರಿ, ಜಸ್ಟ್ ಪಾಸ್ ಆಗಿದ್ದರೆ ಸಾಕು, ನೀವು ಅರ್ಹರು. ಕೇಂದ್ರ ಲೋಕಸೇವಾ ಪರೀಕ್ಷಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ನಡೆಸ್ತಕ್ಕಂಥ ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಗಳು ಅಂತ ಕರಿತೀವಿ. ನಾವು ಹೇಗೆ ಸ್ಟೇಟ್ನಲ್ಲಿ KAS ಎಕ್ಸಾಮ್ ಅಂತ ಕರಿತೀವೋ ಅದನ್ನೇ ನಾವು ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಪರೀಕ್ಷಾ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಕರಿತೀವಿ, UPSC ಅಂತ ಹೇಳ್ಬಿಟ್ಟು ಕರಿತೀವಿ. ಎರಡನೇದು IAS IPS IFS, ಇವುಗಳಿಗೆ ಪ್ರತ್ಯೇಕ ಎಕ್ಸಾಮ್ ಯಾವುದೂ ಇಲ್ಲ. ಇದು ಎಲ್ಲ 23 ಸೇವೆಗಳಿಗೆ ಒಂದೇ ಒಂದು ಎಕ್ಸಾಮು, ಅದಕ್ಕೆ ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಗಳು ಅಂತ ಕರೀತಾರೆ. ನಮಗೇನು ಮಾಡ್ತಾರೆ, ನಾವು ಪ್ರಿಲಿಮ್ಸ್ ಪೂರ್ವ ಪರೀಕ್ಷೆ ಪಾಸ್ ಆದಮೇಲೆ ಮುಖ್ಯ ಪರೀಕ್ಷೆಯಲ್ಲಿ ನಮಗೆ ಆಪ್ಷನಲ್ ಕೇಳ್ತಾರೆ, ಪ್ರಿಫರೆನ್ಸ್ ಕೇಳ್ತಾರೆ. ನೋಡಪ್ಪ, 23 ವಿವಿಧ ಸೇವೆಗಳಿದೆ, ನಿನಗೆ ಯಾವ್ಯಾವ ಸೇವೆಗಳನ್ನು ನೀನು ಅದಕ್ಕೆ ಕೊಡ್ತೀಯಾ? ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಫಸ್ಟ್ ಆಪ್ಷನ್ ಅನ್ನು IAS ಕೊಡ್ತಾರೆ, ಸೆಕೆಂಡ್ ಆಪ್ಷನ್ IPS ಕೊಡ್ತಾರೆ, ಇಲ್ಲ ಕೆಲವರು IPS ಕೊಡ್ತಾರೆ, ಸೆಕೆಂಡ್ ಆಪ್ಷನ್ IAS ಕೊಡ್ತಾರೆ, ಮೊದಲು IFS ಕೊಡ್ತಾರೆ, ಇಂಡಿಯನ್ ಫಾರಿನ್ ಸರ್ವಿಸು, ಕೆಲವರು 4ನೇದಾಗಿ ಭಾರತೀಯ ರಾಜಸ್ವ ಸೇವೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಕೊಡ್ತಾರೆ. ಹೀಗೆ 23 ಸರ್ವಿಸ್ಗಳನ್ನು ಒಂದು ನಾವು ಪ್ರಿಫರೆನ್ಸ್ ಆಗಿ ಕೊಡಬೇಕು. ಬಹಳಷ್ಟು ಜನರು IAS ಕೊಡೋದ್ರಿಂದ ಇದೇನಾಗಿದೆ ಅಂದರೆ IAS ಅಂತ ಆಗಿದೆ. ಪರೀಕ್ಷೆ ಎಲ್ಲದೂ ಕೂಡ ಒಂದೇನೆ. ನಿಮಗೆ ಬರ್ತಕ್ಕಂಥ ಒಂದು ರ್ಯಾಂಕಿಂಗ್ನ ಆಧಾರದ ಮೇಲೆ ನೀವು ಟಾಪ್ ರ್ಯಾಂಕಿಂಗ್ ಬಂದರೆ IAS IPS ಸಿಗೋದು ಖಂಡಿತವಾಗಿ ಇರ್ತದೆ. ಇದು ಮೊದಲನೇದು. ಬೇರೆ ಯಾವುದೂ ಕೂಡ ಎಕ್ಸಾಮು ಇಲ್ಲ. ಅದಕ್ಕೆ ಒಂದೇ ಒಂದು ಕಾರಣ, ನಾನು ಮುಂದೆ ಏನಾದರೂ ಸಾಧಿಸಬೇಕು ಅಂತ. ಸೊ ನನ್ನ ತಂದೆ ತಾಯಿ ಇವತ್ತು ಹಾಜರಿದ್ದಾರೆ. ಈ ಜೀವನ ಅವರು ಕೊಟ್ಟಂತಹ ಭಿಕ್ಷೆ. ಸೊ ಡೋಂಟ್ ಟೇಕ್ ಎವರ್ ಫಾರ್ ಗ್ರಾಂಟೆಡ್. ಸೊ ಯಾವುದು ನಿಮಗೆ ಪುಕ್ಷತೆಯಾಗಿ ಬರಲ್ಲ. ಈ ಮಾತನ್ನು ನಾನು ನೇರ ವಿದ್ಯಾರ್ಥಿಗಳು ಹೇಳ್ತೀನಿ. ಯಾವುದು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇವತ್ತು ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದ್ದಾರೆ, ಈ ಜೀವನವನ್ನು ಕೊಟ್ಟಿರೋದು ಅವ್ರಿಗೆ ನಾವು ಯಾವತ್ತೂ ಆಭಾರಿಯಾಗಿರಬೇಕು, ಚಿರಋಣಿಯಾಗಿರಬೇಕು. ಇದನ್ನು ನೆನೆಸ್ಕೊಂತ ನಾವು ಮುಂದೆ ಜೀವನವನ್ನು ನಡೆಸಬೇಕಾಗಿದೆ. ಅವರು ಒಂದು ದೊಡ್ಡ ತಪ್ಪು ಮಾಡಿದ್ರೋ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೋ ಗೊತ್ತಿಲ್ಲ, ವಿಜಯ ಅಂತ ಹೆಸರಿಟ್ಬಿಟ್ರು. ನನಗೆ ವಿಜಯ ಅಂದಿದ ತಕ್ಷಣವೇ ಆ ಹೆಸರನ್ನ ಹೆಂಗೆ ಸಾರ್ಥಕತೆ ಮಾಡ್ಕೊಳ್ಳೋದು ಅಂತ ನನಗೆ ಎವ್ರಿ ಟೈಮ್, ಅಯ್ಯೋ ಈ ವಿಜಯ ಅನ್ನೋ ಹೆಸರನ್ನ ಹೆಂಗೆ ಸಾರ್ಥಕತೆ ಮಾಡ್ಕೊಳ್ಳೋದು, ಹೆಂಗೆ ಸಾರ್ಥಕ, ಏನಾದರೂ ಸಾಧಿಸಬೇಕು, ಇಲ್ಲದಿದ್ದರೆ ಇದಕ್ಕೆ ತದ್ವಿರುದ್ಧವಾಗಿದ್ದರೆ
ಸೊ ಆ ಒತ್ತಡ ನಾನು ಇಟ್ ಈಸ್ ಧನಾತ್ಮಕವಾದಂತಹ ಒತ್ತಡವನ್ನು ನಾನೇ ಏರ್ಕೊಂಡಂಥದ್ದು. ಸೊ ಅದರಿಂದ ಇವತ್ತು ನಿಮ್ಮ ಎಲ್ಲರ ಮುಂದೆ ನಾನು ನಿಂತಿದ್ದೀನಿ. ಸೊ ನನ್ನ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ನಾನು ನಮಿಸ್ತಾ, ಸೊ ಅವರು ಕೊಟ್ಟಂತಹ ಜೀವನವನ್ನು ನಾನು ಒಳ್ಳೆ ರೀತಿಯಲ್ಲಿ ಅನುಭವಿಸ್ತಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಂದ್ಕೊಂಡ್ಬಿಡ್ತಾರೆ, ಸೊ ಇವರೆಲ್ಲನೂ ಇಲ್ಲಿ ಯಾರು ನಾನಾಗಿರ್ಬಹುದು ಅಥವಾ ವೆಂಕಟೇಶ್ವರ ಆಗಿರ್ಬೋದು, ಎಲ್ಲರನ್ನೂ ಒಳ್ಳೆ ಒಂದು ಉತ್ತಮವಾದಂತಹ ವಾತಾವರಣದಲ್ಲಿ ಬೆಳೆದ್ಬಿಟ್ಟು ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡ್ಬಿಟ್ಟು ಈ ಸ್ಟೇಜಲ್ಲಿ ನಿಂತು ಬಿಟ್ಟಿದ್ದಾರೆ ಅಂತ. ಖಂಡಿತ ಅಲ್ಲ. ನಮ್ಮ ಜೀವನದ ಹಾದಿ ಅಷ್ಟೊಂದು ಸುಗಮ ಅಲ್ಲ. ಅದು ಇಲ್ಲಿ ವೇದಿಕೆಗೆ ಬರಮಾಡಿಕೊಂಡ ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿ ಯಾವುದೇ ಕ್ಷೇತ್ರದಲ್ಲಿದ್ದರೂ ಅವ್ರನ್ನ ಗುರುತಿಸಿ ಈ ವೇದಿಕೆ ಮೇಲೆ ಕರೆತಂದು ಅವರನ್ನು ಸನ್ಮಾನ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇನ್ನಷ್ಟು ಸಾಧನೆ ಮಾಡಿರೋ ಸುಮಾರು ಜನ ಅವ್ರನ್ನೆಲ್ಲ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ಮಾಡಬೇಕಂತ ಹೇಳ್ತಾ, ಬಾನ್ಪುರ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ 25 ವರ್ಷ ಮುಖ್ಯಸ್ಥರಾಗಿದ್ದಾಗ ಅವರು ಕಂಡಂಥ ಒಂದು ವಿಚಾರ ಅಂತಂದರೆ ನಮ್ಮ ಸಮಾಜದಲ್ಲಿ ಪುರೋಹಿತರು ಹಾಗೂ ವಿದ್ವಾಂಸರ ಕೊರತೆ. ಇದನ್ನು ನೆಗೆಸಲು 1997ರಲ್ಲಿ ಅವರು ಕೊಡಂಕೂರು ಉಡುಪಿಯಲ್ಲಿ ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠವನ್ನು ನಡೆಸಿದರು. ಅನೇಕ ವಿದ್ವಾಂಸರನ್ನು, ನಮ್ಮ ಕೃಷ್ಣ ಮಠದ ಶ್ರೀಗಳನ್ನು ಸಂಪರ್ಕಿಸಿ ಅಲ್ಲಿನ ಪಠ್ಯ ಪುಸ್ತಕ ಹೇಗಿರಬೇಕಂತ ಅವರು ರಚಿಸಿದ್ದರು. ಹಾಗಾಗಿ 1997ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದರು. ಸರ್ ಒಂದು ಸೆಕೆಂಡ್ ಹಾಗೆ ನೋಡಿ ಸರ್, ಹಾಗೆ ಸರ್ ಒಂದು ಸೆಕೆಂಡ್ ಸರ್ ನೋಡಿ, ಹಾಗೆ ಸರ್ ಒಂದು ಸೆಕೆಂಡ್ ನೋಡಿ ಸರ್, ಹಾಗೆ ಸರ್ ಒಂದು ಸೆಕೆಂಡ್ ಕೈ ಇಟ್ಕೊಳ್ಳಿ ಸರ್, ಹಾಗೆ ಓಕೆ ನೋಡಿ ಹಾಗೆ ಸತತವಾಗಿ ನಿರಂತರವಾಗಿ ಬರಲಿ. ಯಾಕಂದರೆ ಇದು ಅಭಿಮಾನದ ಒಂದು ಗೌರವ ಸಮರ್ಪಣೆ ನಮ್ಮ ಎಲ್ಲ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ. ಇವರನ್ನು ಸನ್ಮಾನಿಸುವುದರ ಮುಖೇನ ವಿರಾಟ್ ವಿಶ್ವ ಗ್ಲೋಬಲ್ ಸಂತೋಷದ ದಿನ. ಯಾಕೆ ಅಂತಂದರೆ ಬಹಳ ಪ್ರಮುಖವಾಗಿ ನಮ್ಮ ಸಮಾಜದ ಒಂದು ಕ್ರೀಮ್ ಅಂತ ಏನು ಹೇಳ್ತೀವಿ, ಕೆನೆ ಪದರ, ದಿ ವೆರಿ ಕ್ರೀಮ್ ಆಫ್ ವಿಶ್ವಕರ್ಮ ಕಮ್ಯುನಿಟಿ ಇದೆ. ಯಾವ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳಾಗಬೇಕು, ಮುಂದಿನ ಈ ಒಂದು ಸಮಾಜದ ವ್ಯಕ್ತಿತ್ವವನ್ನು, ಈ ಸಮಾಜವನ್ನು ರೂಪಿಸ್ತಕ್ಕಂಥ ಹೆಮ್ಮೆಯ ಪ್ರಜೆಗಳಾಗಬೇಕು ಅಂತಿದ್ದಾರೆ, ಅವೆಲ್ಲ ತಾವು ವಿದ್ಯಾರ್ಥಿಗಳು, ಅವನ್ನು ರೂಪಿಸ್ತಕ್ಕಂತಹ ತಂದೆ ತಾಯಿಗಳು. ಅದಕ್ಕೆ ಈ ಸಭೆಗೆ ನನಗೆ ವಿಶೇಷವಾದಂತಹ ಒಂದು ಗೌರವ ಇದೆ. ಯಾಕೆಂದರೆ ದಿಸ್ ಇಸ್ ದಿ ಕ್ರೀಮ್ ಆಫ್ ವಿಶ್ವಕರ್ಮ ಸಮಾಜ್ ವಿಚ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಸಮಾಜ್ ಇನ್ ದಿ ಡೇಸ್ ಟು ಕಮ್. ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯವನ್ನು, ಈ ಸಮಾಜದ ಭವಿಷ್ಯವನ್ನು ರೂಪಿಸಬೇಕು ಅಂತಂದರೆ ತಾವುಗಳು ಸಮಾಜದಲ್ಲಿ ಹೇಗೆ ಬೆಳೆದು ತಮ್ಮ ಭವಿಷ್ಯವನ್ನು ಹೇಗೆ ರೂಪಿಸ್ತೀರಿ, ಅದರ ಮೇಲೆ ಈ ಸಮಾಜದ ಭವಿಷ್ಯ ರೂಪಾಗುತ್ತೆ. ನಾನು ಹಲವಾರು ಬಾರಿ ಯೋಚಿಸ್ತೀನಿ, ಯಾವುದೇ ಸಮಾಜ ಪ್ರಬುದ್ಧ ಸಮಾಜ ಅನಿಸ್ಕೋಬೇಕು ಅಂತಂದರೆ, ಯಾಕಂದರೆ ನಾವು ಹಲವಾರು ಸಮಾಜಗಳ ಮಧ್ಯೆ ಬದುಕ್ತಾ ಇದ್ದೀವಿ. ವಿಶ್ವ ದೊಡ್ಡದಾಗಿದ್ದರೂ ಕೂಡ ಈಗ ಬಹಳ ಚಿಕ್ಕದಾಗಿದೆ. ಆದರೂ ಕೂಡ ಎಲ್ಲ ಸಮಾಜಗಳ ಮಧ್ಯೆ ಒಂದು ಸ್ಪರ್ಧಾತ್ಮಕ ಮನೋಭಾವನೂ ಇದೆ. ಈ ವಿಶ್ವಕರ್ಮ ಸಮಾಜದ ಪ್ರಜೆಯಾಗಿ ನಾನು, ಈ ವಿಶ್ವಕರ್ಮ ಸಮಾಜದ ವ್ಯಕ್ತಿಯಾಗಿ ನಾನು ಭಾವಿಸೋದು ಅಂತಂದರೆ, ನಮ್ಮ ಸಮಾಜನೂ ಕೂಡ, ಯಾಕಂದರೆ ನಮ್ಮ ಹಲವಾರು ಸಮಾಜಗಳು ಹಿಂದುಳಿದ ಸಮಾಜಗಳು ಅಂತ ನಾವು ಪಟ್ಟ ಕಟ್ಬಿಟ್ಟಿದ್ದೀವಿ. ನಾವು ಹಿಂದುಳಿದ ಸಮಾಜಗಳಾಗಿದ್ದೀವಿ. ಮುಂದುವರಿಯೋದು ಯಾವಾಗ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈ ಸಮಾಜವನ್ನು ಮುಂದುವರಿಸಬೇಕು ಅಂತ ಈಗ ನಮ್ಮನ್ನು ಮುಂದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಬಂಧುಗಳೇನಿದ್ದಾರೆ,
ತಮ್ಮ ಜೀವನ ವಿಕಸನಗೊಂಡರೆ ಮಾತ್ರ ಈ ಸಮಾಜವು ವಿಕಸನಗೊಳ್ಳುತ್ತೆ. ತಾವು ಬೆಳೆದರೆ ಈ ಸಮಾಜ ಬೆಳೆಯುತ್ತೆ. ತಮ್ಮ ಬೆಳವಣಿಗೆಯಲ್ಲಿ ಈ ಸಮಾಜದ ಮುಂದಿನ ಭವಿಷ್ಯ ನಿಂತಿದೆ, ಇಲ್ಲ. ರಾಜಕೀಯ ಕ್ಷೇತ್ರ ಹೋಗಲಿ, ಅಧಿಕಾರಯುತವಾಗಿ ಈ ಸಮಾಜದಿಂದ ಅಧಿಕಾರಿಗಳಿದ್ದಾರೆ. ಯಾಕಂದ್ರೆ ಒಂದು ಸಮಾಜ ಒಂದು ಸ್ವಲ್ಪ ಮುಂದುವರಿಯಬೇಕಾದ್ರೆ ಅಧಿಕಾರ ಬೇಕು. ಅಧಿಕಾರದಲ್ಲಿ ಯಾರಾದರೂ ಒಬ್ಬರು ಇರಬೇಕು. ಆಗ ಮಟ್ಟಿಗೆ ಸಮಾಜ ಸ್ವಲ್ಪ ಮುಂದುವರಿಯೋದಕ್ಕಾಗುತ್ತೆ. ಅದನ್ನು ನೋಡಿದಾಗ ಬಹುಶಃ ನಮ್ಮ ಸನ್ಮಾನ್ಯ ಪ್ರಭಾಕರ್ ಅವರು, ಸನ್ಮಾನ್ಯ ಶ್ರೀನಿವಾಸಾಚಾರ್ಯ ಅವರು ರಿಟೈರ್ ಆದಮೇಲೆ ಯಾರೂ ಸಹ ಒಬ್ಬ IAS ಅಧಿಕಾರಿಗಳಿಲ್ಲ. ವಿಧಾನಸೌಧದಲ್ಲಿ ನಮ್ಮ ಕೆಲಸ ಮಾಡಿಕೊಳ್ಳೋದಕ್ಕೆ ನಾವು ಹಿಂದುಳಿದ ಸಮಾಜ ಅಂದ್ಕೊಂಡು ಬೇರೆ ಹಿಂದುಳಿದ ಸಮಾಜದ ನಮ್ಮ ಸ್ನೇಹಿತರೊಂದಿಗೆ ಹೋಗಬೇಕೇ ಹೊತ್ತು ನಮ್ಮವರೇ ಆದವರು ಯಾರಿದ್ದಾರೆ? ಇದು ದೊಡ್ಡ ಪ್ರಶ್ನೆ. ಇಲ್ಲ, ಬೇರೆ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ಸೈಂಟಿಸ್ಟು, ನಾವು ಹೇಳಿಕೊಳ್ಳುವಂತಹ ನಾಸಾದಲ್ಲಾಗಲಿ IAS ಅಲ್ಲಾಗಲಿ ಒಂದು ವಿಜ್ಞಾನಿಗಳೂ ಇಲ್ಲ ನಮ್ಮಲ್ಲಿ. ನಾವು ಇದು ಪ್ರಶ್ನಿಸಿಕೊಳ್ಳಬೇಕಾದಂತಹ ಒಂದು ವಿಚಾರ. ಒಂದು ಸಮಾಜದ ಗೌರವ ಇರೋದು ಆ ಸಮಾಜದಲ್ಲಿ ವಿವಿಧ ಸ್ತರಗಳಲ್ಲಿ ಎಷ್ಟು ಜನ ಮುಂದುವರೆದ ಜನ ಇದ್ದಾರೆ, ಸಂಪತ್ಪರಿತ. ನಾವು ಕೋಟ್ಯಾಧಿಪತಿಗಳು ನಮ್ಮ ಸಮಾಜದಲ್ಲಿಲ್ಲ. ಶ್ರೀಮತಿ ಕಸ್ತೂರಿ ಭಟ್ಟ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದಂತಹ ಕುಮಾರಿ ಅನಿತಾ ಲಕ್ಷ್ಮಿ ಹಾಗೂ ದ್ರಾವಿಡಿಯನ್ ಯೂನಿವರ್ಸಿಟಿಯ ಚೇರ್ಮನ್ ಆಗಿರ್ತಕ್ಕಂತಹ ಹಾಗೂ ಡೀನ್ ಆಗಿರ್ತಕ್ಕಂತಹ ಪ್ರೊಫೆಸರ್ ಕೆ ಶಾಹರ ಇವರಿಗೂ ಸಹ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಸಾಧನೆಗಾಗಿ ನಮ್ಮ ಹೆಮ್ಮೆಯ ಧನ್ಯವಾದಗಳು ಸಹ. ವಿದ್ಯಾರ್ಥಿಗಳು ಸರದಿಯಲ್ಲಿ ನಿಂತು, ವಿದ್ಯಾರ್ಥಿಗಳು ಮಾತ್ರ ಸರದಿಯಲ್ಲಿ ನಿಂತು ಬಂದು ವೇದಿಕೆಯ ಮೇಲೆ